ಸಿದ್ದರಾಯ ಅಂಗಳದೊಳಗೆ ಆಡ್ತಿದ್ದ ಎತ್ಕೊಂಡು ಹೆಗಲಿನಾಗ ತಗೊಂಡು ಓಡುತ್ತ ಅಂತ ನೋಡ್ರಿ ಜಗತ್ತಿನೊಳಗೆ ಸಿದ್ಧಪಡಿ ಅವಾಗ ತಾಯಿನಾದಂತ ಅಕ್ಕಾದೇವಿ ತಂದಿನಾದಂತ ಬಳ್ಳೋದು ಸಿದ್ಧ ನನ್ನ ಮಗ ಹೊಂಟದ ಅಂತೇಳಿ ದುಃಖ ಮಾಡಿ ಬೆನ್ನು ಹತ್ತಿದ್ರು ಇನ್ನೇನು ಇವರು ಹಿಡಿತಾರತ್ತಿದ್ದ ಐನಾಪುರ್ತನ ಯಾರು ಮೋಳದೋಗಿಸಿದ್ದ ಬಂದಿದ್ದ ತಾಯಿ ತಂದೆ ಬರುದೆತ್ತದ ಮೋಳದೋಗಿಸಿದ ಆ ಸಣ್ಣ ಮಗ ಶಿವರಾಯ ಎತ್ತಿ ಐನಾಪುರ ಕೆರೆ ಒಳಗೆ ಅವಾಗ ತಾಯಿ ತಂದೆ ಹೆಂಗ ಬಂದ ಏನೋ ನನ್ನ ಮಗ ಕೊಡಲ್ಲ ಅನ್ನೋದಕ್ಕಾಗಿ ನನ್ನ ಮಗನಿಗೆ ನನ್ನ ಐನಾಪುರ ಕೆರೆ ಒಳಗೆ ಹೋಗದೆ ಗುರು ನನ್ನ ಮಗನಿಗೆ ಯಾರು ನಿನ್ನ ಮಗ ಅಂತೇಳಿ ಯಾರು ಮೊಳೆದೋಗಿಸಿದ ಪ್ರಶ್ನೆ ಮಾಡಿ ಅವಾಗ ಕೆರೆ ಒಳಗೆ ಹೋಗಿರ್ತಕ್ಕಂಥ ಶಿವರಾಯ ನನ್ನ ಮಗ ಅಂತ ಹೇಳ್ದ ಅವಾಗ ಕರೀರಿ ನನ್ನ ಮಗನಿಗೆ ಅಂತ ಹೇಳ್ದ ಅನಿಸಿದ ಮತ್ತೆ ನಾಟ ನೋಡ್ರಿ ನನ್ನ ಮಗ ಶಿವರಾಯ ದುಃಖ ಮಾಡಿ ತಾಯಿ ತಂದೆ ಕರೀತಿದ್ರು ಆದರೂ ಶಿವರಾಯ ಮ್ಯಾಗ ಬರಲಿಲ್ಲ ಅವಾಗ ನೀ ಕರಿ ಅಂದ ಕಾಲಕ್ಕೆ ಮೊಳಲು ಹೋಗಿಸಿದ್ದ ಒಳಗೋದರು ಮಗು ಶಿವರಾಯನೇ ಬಾತ್ ಹೇಳಿ ಒಗದ ಅದೇ ಬೆತ್ತು ಹಿಡಿದ ಮ್ಯಾಗ ಬಂದ ಹಂಗೆ ಬಂದು ಹೋಗೋಣ ನೀ ಬರೀ ಎಲ್ಲಿ ಕ್ಷಮೆ ಕೇಳಿಯೋ ಎಲ್ಲಿ ಬಿಟ್ಟಿಯೋ ನನಗೆ ಗೊತ್ತಿಲ್ಲ ನೀ ಕರೆ ಕಳಿಸಿದ್ರೆ ಇಲ್ಲಿ ಸೇವಾ ಮಾಡಿ ಕ್ಷಮೆ ಕೇಳಿ ಹೋಗೋಣ ನಮ್ಮ ಜನದ ಅಪೇಕ್ಷೆ ನೀ ಜ್ಞಾನಿ ಅನಿಸ್ಕೊಂಡಿ ಒಳ್ಳೆ ಅನಿಸ್ಕೊಂಡಿದ್ದಿ ನೀ ಹಂಗೆ ಬಂದು ನೀ ಮೈನ್ ಬಂಡರ್ ಮಾಡ್ಕೊಳ್ಳಾರ್ದೆ ಹೋತೆ ಅಂದ್ರೆ ಬಿಡೋರ ನೀನು ಭಂಡಾರದಾಗ ಮುಳುಗಿಸಿ ಯಾರದ ಕರೆ ಪಿಂಟು ಬಂದು ಒಳಗೆ ತೊಳಗದಾಗ ನಾವು ಅದಕ್ಕೆ ನಿಮ್ಮ ಮಠದಾಗ ನಿಂತು ಮಾತಾಡ್ತೇವೋ ನಿನ್ನ ರಾಹುಲ್ ಮಾತಾಡ್ತೇವೋ ಏನ್ ನೀ ಮಾತಾಡ್ತೇವೋ ಹೌದು ಅವನ ಅಪೇಕ್ಷೆ ಬಾರಿ ಇತ್ತು ನಾ ಬರೀ ಬರ್ತಾನಿಲ್ಲ ಅಂದಿದ್ರೆ ಬಂದಾನರೇ ಇದು ದೊಡ್ಡದು ನನ್ನ ಪ್ರಶ್ನೆಕ್ ನೋಡ್ರಿ ರಾಹುಲ್ ಮಾಸ್ತರ್ಗ ನೀಗಿಲ್ಲ ಗೊತ್ತಿಲ್ಲ ಪಿಂಟು ಮಾಸ್ತರ್ ಆಳ್ಗೆ ಬಂದಾನ ನೀ ಹಂಗೆ ಹೋಗ್ಬೇಡ ನಿಮ್ಮ ತಮ್ಮನ ಕೂಡ ಕೂಡಿ ಬಾ ನಾವು 3 ಮಂದಿ ಇಲ್ಲ 5 ಮಂದಿ ಈಗ ಒಬ್ಬವ ಸುಮಿತ್ರ ಹಾಕೋರ್ ಶಿಶುಮಗ ಯಾರವ ನಮ್ಮ ಶಿವಣ್ಣ ಯಾವ್ರಣ್ಣ ಸಂತದ ಶಿವ 6 ಮಂದಿ ಇನ್ನ ಯಾರು ಬರ್ತೀವಿ ಗೊತ್ತಿಲ್ಲ ನಾವು ಸಂಜೆ ತಕ್ಕ ಯಾರು ದಿಮ್ ಕಸ್ಕೊತೀವಿ ಗೊತ್ತಿಲ್ಲ ಯಾರು ತಾಳ್ ಕಸ್ಕೊತೀವಿ ಗೊತ್ತಿಲ್ಲ ಡಗ್ಗ ಕಸ್ಕೊಂಡ್ ಹಿಂಗೆ ಹುಟ್ಟಿಗೆ ಜಂಪ್ ನೀವೆಲ್ಲ ನೋಡ್ಬೇಕು ಮಜಾ ಅದು ಬಹಳ ಚಂದ ಇರ್ತದ ನಾವೇನು ದೇವ್ರಿಗೆ ಬೈಯಂಗಿಲ್ಲ ಅನ್ನಂಗಿಲ್ಲ ಆಡಂಗಿಲ್ಲ ನೀವೇನು ಹಿಂಗಿದಿರಿ ನೋಡು ಅವ್ರು ಕೂಡ ನಮ್ಮ ವಾದ ವಿವಾದಗಳದಾವ ಕಾಂಚನದ ಅವಿ ಹಾಡ್ತಾಳ ಅವಿ ಕೂಡ ಆದ ಬಳಕ ನಮ್ಮ ಮಾದೇವಣ್ಣಗ ಭಾರತಿ ಸಿದ್ದವ್ರಿಗೆ ನಮ್ದೊಂದು ರಿಕ್ವೆಸ್ಟ್ ನಮ್ಮವ್ರದವ್ರು ಒಂದ್ ಚಾಲ್ ಹಾಡ್ತೀವಿ ಅವಿಗೂ ರೆಸ್ಟ್ ಆಗ್ತದ ಹೌದು ಬಹಳ ಚಂದ ಆಗ್ತದ ಮಾಸ್ತರ್ ಅವ್ರು ಮಾತಾಡ್ಬೇಕಾಗಿ ವಿನಂತಿ ಸಿದ್ಧ ಐನಾಪುರ ಕೆರೆ ಒಳಗೆ ಬೆತ್ತು ಹೊಡೆದ ಅದೇ ಬೆತ್ತಿರು ಮ್ಯಾಗ ಬಂದ ಸದಾ ಹೋಗಿ ಕೆರೆಸಿದ್ದ ಕೆಳಗೆ ನಾ ಮುರಿತು ಹೋಗ್ತದೆ ಇದು ಮೊಳೆ ಹೋಗಿ ಸಿದ್ಧಮುತ್ತ ಮಾಡಿರ್ತಕ್ಕಂಥ ಸಿದ್ಧ ಈಗ ಸೋರ್ಗಳು ಹೇಳಿದ್ರು ನಮಗ ನೋಡು ನಾವು 6-7 ಮಂದಿ ಆಗಿದ್ದೇವೆ ನೀವು ಇಬ್ಬರೇ ಅದೀರಿ ನೀವು ಏನ್ ಮಾಡ್ತೀರಿ ನಾವಿನ ಯಾರು ಬೆತ್ತೋ ಗೊತ್ತಿಲ್ಲ ಸರ್ ಆದ್ರೆ ನಿಮ್ಗೊಂದು ಮಾತು ಹೇಳೋದು ಮಹಾಭಾರತದೊಳಗೆ 5 ಮಂದಿ ಪಾಂಡವರಿದ್ರು 101 ಮಂದಿ ಕೌರವರಿದ್ರು ಹೌದಲ್ಲ 5 ಮಂದಿಗೆ ಪಾಂಡವರಿಗೆ ಸೂತ್ರಧಾರಿ ಕೃಷ್ಣ ಪರಮಾತ್ಮ ಇದ್ದ ಇವತ್ತು ಈ ಕುರುಕ್ಷೇತ್ರ ಪುಣ್ಯ ಭೂಮಿ ಒಳಗೆ ನಮಗೆ ಸೂತ್ರಧಾರಿ ಮಾಳಿಂಗರಾಯ ಮುತ್ಯಾನ ಅದೇ ಸೂತ್ರದಿಂದ ಈ ಕೌರವ ಅಂತ ಶಕ್ತಿ ಯಾಕಂದ್ರೆ ಪರಮಾತ್ಮಗೆ ಕಳಿಸುವಂತ ಅವಧಾನ ಅವನನ್ನೆಲ್ಲರ ನಮ್ಮ ಮುಂದಿತ್ತಲ್ಲ ನಿಮ್ಮಂತವ್ರು 8 ಮಂದಿ ಬಂದ್ರು ಈ ಇಬ್ಬರು ನಾವು ಅಂಶದ ಮುತ್ಯ ಮಾದಲಿಂಗ ಮರಕಾರಿಸಿದ್ದ ಮಾಲಿಂಗರನ್ನ ಆಶೀರ್ವಾದ ಒಳ್ಳೆ ಒಂದು ವಿಷಯದವರಿಗೆ ಮಾಡ್ತಿರ್ತೀವಿ ಅದಕ್ಕೆ ನಮ್ಮ ಆತ್ಮೀಯ ಸ್ನೇಹಿತ ಸ್ವರೂಪಾಗಿರ್ತಕ್ಕಂಥವ್ರು ನಮ್ಮ ಅಂಶದ ಮುತ್ಯ ಮತ್ತು ಮನೆಯೊಳಗೆ ತಮ್ಮದೇ ಆದ ಶಾಸ್ತ್ರ ವೇದ ಸಿದ್ಧಟಿಗೆ ಮುಖಾಂತರ ಛಾಯವನ್ನು ಮೂಡಿಸಿರ್ತಕ್ಕಂಥ ನಮ್ಮ ಅಳಗಿ ಬಿಟ್ಟು ಮಾತಾಡೋರು ಒಂದು 4 ಮಾತುಗಳು ಹೇಳ್ತಾರೆ ಅದಾದ ತಕ್ಷಣ ಮೊಳೆ ಲಕ್ಷದ ಮುತ್ತಿನ ಖಾಲಿ ಆಗ್ತದೆ ತಾವೆಲ್ಲರೂ ವ್ಯಕ್ತಿ